सतत मेहनत आणि चिकाटी ठेवल्यावरच माणूस यश संपादन करू शकतो, असे प्रतिपादन प्रादेशिक आयुक्त जानकी केएस यांनी केले. शनिवारी येथे शहापूर गाडे मार्गावर चलवादी महासंघ बेळगाव यांच्या वतीने विविध क्षेत्रात उल्लेखनीय कामगिरी केलेल्या मान्यवरांना पुरस्कार प्रदान कार्यक्रम आयोजित करण्यात आला होता. यावेळी त्या बोलत होत्या. त्या म्हणाल्या की डॉक्टर बाबासाहेब आंबेडकर यांचे विचार आपल्या जीवनाचे मार्गदर्शक तत्व असले पाहिजे. समाजातील शोषित घटकातून पुढे येऊन जागतिक स्तरावर ओळख निर्माण करणारे आंबेडकर यांनी वंचितांना न्याय मिळवून देण्याचे मोठे कार्य केले आहे. तळागाळातील समाज घटकांना मुख्य प्रवाहात आणण्यासाठी सर्वांनी एकत्रित प्रयत्न करणे आवश्यक आहे. आपले दुःख आपल्यालाच माहीत असते, त्यामुळे जबाबदारी स्वीकारून समाजासाठी कार्य करणे गरजेचे आहे. चलवादी युवा संघ हे काम प्रभावीपणे करत असल्याचे त्यांनी कौतुकही नमूद केले. ಉಪಸ್ಥಿತರಿರುವ ಗಣ್ಯಮಾನ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಸಾಧಕರೇ, ಪ್ರೇಕ್ಷಕರೇ, ಎಲ್ಲ ಭೀಮ ಬಂಧುಗಳೇ, ನನ್ನ ಮಾತನ್ನ ನಾನು ಜಾಸ್ತಿ ಮಾತಾಡೋಣ, ವಾಗ್ಮಿನೂ ಅಲ್ಲ. ಆದರೆ ಇವರ ಪ್ರಯತ್ನವನ್ನು ನೋಡಿ ಅದು ನಿಜವಾಗ್ಲೂ ಕೂಡ ಆಗಬೇಕಾದ ಕೆಲಸಗಳನ್ನ ಅವ್ರು ಮಾಡ್ತಿದ್ದಾರೆ ಅಂತ ನಾನು ಇಲ್ಲಿ ಬಂದಿದ್ದೀನಿ. ನನ್ನ ಮಾತನ್ನ ಮೊದಲಿಗೆ ನಾನು ಇವತ್ತು ಸ್ಟೇಟಸ್ ಇಟ್ಕೊಂಡಿದ್ದೀನಿ, ಅದರಿಂದಲೇ ಶುರು ಮಾಡ್ತೀನಿ. ಬಾಬಾ ಸಾಹೇಬರ ವಾಕ್ಯ ಇದು: ನಿರಂತರವಾದ ಸುದೀರ್ಘ ಪರಿಶ್ರಮದಿಂದ ವ್ಯಕ್ತಿಯು ಸಮರ್ಥನೂ ಬುದ್ಧಿವಂತನೂ ಆಗುತ್ತಾನೆ. ನಿರಂತರ ಪರಿಶ್ರಮದಿಂದ ಮಾತ್ರ ನೀವುಗಳು ಯಶಸ್ಸು ಗಳಿಸಲು ಸಾಧ್ಯ. ಹುಟ್ಟಿನಿಂದ ಯಾರೂ ಸಹ ವೀರರಲ್ಲ. ಈ ವಾಕ್ಯ ನಮ್ಮೆಲ್ಲರ ಘೋಷವಾಕ್ಯ ಆಗಬೇಕು, ಮತ್ತು ವೇದವಾಕ್ಯ ಅಂತ ಏನಂತೀವಿ, ನಮ್ಮ ಬದುಕಿನ ಮೂಲ ಮಂತ್ರ ಆಗಬೇಕು. ಯಾರು ಭಾರತದ ಶೋಷಿತರ, ದೀನದಲಿತರ, ಅವಕಾಶ ವಂಚಿತರ ಭಾಗ್ಯ ವಿಧಾತರಾಗಿ ನಮ್ಮೆಲ್ಲರಿಗೂ ಕೂಡ ಒಂದು ದಿಕ್ಕು ದೆಸೆ ಅವಕಾಶಗಳನ್ನು ತೋರಿಸಿಕೊಟ್ಟ ಅವರು ಕೂಡ ನಮ್ಮಂತಹ ವಾತಾವರಣದಲ್ಲೇ ಬಂದವರು. ಅವರು ಅದನ್ನು ಸಾಧಿಸಿದ್ದಾರೆ ಅಂದರೆ ಅದು ಸುಮ್ಮನೆ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ಅವರ ತ್ಯಾಗ, ಪರಿಶ್ರಮ, ಬದ್ಧತೆ, ಕಾಳಜಿ ಇದ್ದಿದ್ದಕ್ಕೆ ಅದು ಆಗಿದೆ. ನಾವು ಅವರು ಕೊಟ್ಟ ಅವಕಾಶವನ್ನು ಕಳೆದ 75 ವರ್ಷಗಳಿಂದ ಬಳಸಿಕೊಂಡು ನಾವು ಎಲ್ಲಿವರೆಗೆ ಬಂದಿದ್ದೀವಿ ಅನ್ನೋದನ್ನು ನಮ್ಮ ಯಾರು ಅವಕಾಶ ವಂಚಿತರು, ತಳ ಸಮುದಾಯದವರು ಇದ್ದೀವಿ ಅವರೆಲ್ಲರೂ ಕೂಡ ಇಂತಹ ಒಂದು ಕಳೆದ 3 ವರ್ಷಗಳಲ್ಲಿ ಇವರು ಇಂಥ ಕೆಲಸವನ್ನು ಮಾಡ್ತಿದ್ದಾರೆ ಅಂದಾಗ ಬಾಬಾ ಸಾಹೇಬರ ಚಿಂತನೆಗಳನ್ನು ಯಾರಿಗೆ ತಲುಪಿಸಬೇಕು, ಅವರಿಗೆ ಯಾವ ರೀತಿ ತಲುಪಿಸಬೇಕು ಅದನ್ನು ತಲುಪಿಸಿ ಅವರು ಕೂಡ ಉನ್ನತ ಸ್ಥಾನಮಾನವನ್ನು, ಉನ್ನತ ಜೀವನವನ್ನು ನಡೆಸೋಕ್ಕೆ ಸಹಕಾರ ಮಾಡಬೇಕಾದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿದೆ. ಅದು ಛಲವಾದಿ ಯುವ ಸಂಘ ಆಗ್ಬೋದು, ಅಥವಾ ವೈಯಕ್ತಿಕ ನೆಲೆಯಲ್ಲಾಗ್ಬೋದು, ಅಥವಾ ನಮ್ಮೆಲ್ಲರೂ ಕೂಡ. ಯಾಕೆಂದ್ರೆ ನಾವೆಲ್ಲರೂ ಆ ನೋವನ್ನು ಅನುಭವಿಸಿ ಬಂದಿದ್ದೀವಿ. ಹಾಗಾಗಿ ನಮಗೆ ಆ ನೋವು ಏನು ಅಂತ ಗೊತ್ತಿರುತ್ತೆ. ಬೇರೆಯವರಿಗೆ ಅಥವಾ ನಮ್ಮ ಹಿಂದೆ ಇರೋರಿಗೆ ಆ ನೋವು ಆಗಬಾರ್ದು, ಅವರು ಮುಖ್ಯವಾಹಿನಿಗೆ ಬರಬೇಕು ಅಂದಾಗ ನಾವೆಲ್ಲರೂ ಕೂಡ ಆ ಒಂದು ಜವಾಬ್ದಾರಿಯನ್ನು ಹೊತ್ಕೊಂಡು ಅವಕಾಶ ವಂಚಿತರನ್ನ, ಸಮಾಜದಿಂದ ಮುಖ್ಯವಾಹಿನಿಯಲ್ಲಿ ಹಿಂದೆ ಇರೋರನ್ನ ಜೊತೆಗೆ ಕೈ ಹಿಡಿದು ತರಬೇಕಾದ ಜವಾಬ್ದಾರಿಯನ್ನು ಬಾಬಾ ಸಾಹೇಬರು ನಾವೆಲ್ಲರೂ ಕೊಟ್ಟಿದ್ದಾರೆ. ನಾವು ಅದನ್ನು ಜವಾಬ್ದಾರಿಯಿಂದ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಛಲವಾದಿ ಯುವ ಸಂಘ ದಕ್ಷಿಣ ಅವರು ಏನು ಕಳೆದ 3 ವರ್ಷಗಳಿಂದ ಮಾಡ್ತಿದ್ದಾರೆ, ಒಂದು ಸಣ್ಣ ಪ್ರಯತ್ನವೇ ಆಗಿದ್ರು ಕೂಡ ಕಾಲಕ್ರಮೇಣ ಅದು ವಿಸ್ತಾರವಾಗಿ ಮತ್ತೆ ಎಂತ ಅರ್ಹತೆ ಇರುವ ಎಲ್ಲರಿಗೂ ಕೂಡ ಇದು ದಕ್ಕಬೇಕು. यावेळी आर.एस. कोठारी यांनी सांगितले की चलवादी युवा संघ दरवर्षी विविध क्षेत्रात उल्लेखनीय कार्य करणाऱ्या व्यक्तींचा सन्मान करत आहे. यंदाही सुमारे 50 ते 60 जणांना गौरवण्यात येत असून ही अभिमानाची बाब आहे. ಕೆಲವು ಸಾಧಕರಿಗೆ ಮತ್ತು ಕೆಲವು ಅಧಿಕಾರಿ ವರ್ಗದವರಿಗೆ ಮತ್ತು ಕ್ರೀಡೆಗಳಲ್ಲಿ ಹೆಚ್ಚಿನ ಪ್ರೋತ್ಸಾಹ ತೋರಿಸಿ ಇಂಟರ್ನ್ಯಾಷನಲ್, ಸ್ಟೇಟ್ ಲೆವೆಲ್, ಜಿಲ್ಲಾ ಲೆವೆಲ್, ಹೀಗಾಗಿ ಎಲ್ಲ ಪ್ರತಿಭೆಗಳನ್ನು ಗುರುತಿಸಿ ಸಾಧಕರನ್ನು ಸನ್ಮಾನ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಸಂಘವು
ಈಗಾಗಲೇ 3ನೇ ವರ್ಷ ಪದಾರ್ಪದಲ್ಲಿ ಇಷ್ಟು ಸಾಧನೆ ಮಾಡುವ ಗುರಿಯನ್ನು ಹುಟ್ಟಿಕೊಂಡು ಕಳೆದ ವರ್ಷ ಸುಮಾರು 40ರಿಂದ 50 ಜನರನ್ನು ಸಾಧಕರನ್ನು ಗುರುತಿಸಿ ಸನ್ಮಾನ ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡಿದರು. ಅದೇ ರೀತಿ ಈ ವರ್ಷ ಸುಧಾ 50ರಿಂದ 60 ಜನ ಸಾಧಕರನ್ನು ಗುರುತಿಸಿ ಈ ಸಲ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಇದಕ್ಕೆಲ್ಲ ಪ್ರೋತ್ಸಾಹ ಸಂಘದ ಗೌರವ ಅಧ್ಯಕ್ಷರು ಮತ್ತು ಛಲವಾದಿ ಯುವ ಸಂಘದ ಎಲ್ಲ ಪದಾಧಿಕಾರಿಗಳ ಹಗಲಿರುಳು ಶ್ರಮವಾಗಿ ಶ್ರಮಿಸಿದ ಈ ಸಂಘಟನೆಗೆ ಇಂಥ ಹಿರಿಯ ಅಧಿಕಾರಿಗಳು ಬಂದು ಆಶೀರ್ವದಿಸುತ್ತಿರುವುದು ಎಲ್ಲರಿಗೆ ನಮ್ಮ ಹೆಮ್ಮೆಯ ವಿಷಯವಾಗಿದೆ. ಅದೇ ರೀತಿ ಇವತ್ತು ಸಾಧಕರನ್ನು ಗುರುತಿಸಿ ಇಂಥ ದೊಡ್ಡ ಅಧಿಕಾರಿಗಳನ್ನು ಈ ವೇದಿಕೆಗೆ ಕರೆತರುವ ಈ ಛಲವಾದಿ ಯುವ ಸಂಘಟನೆ ಮಾಡಿಕೊಂಡು ಬಂದಿದೆ. ಇವತ್ತು ಈ ಎಲ್ಲರನ್ನೂ ಗುರುತಿಸಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಗುರುತಿಸಿ ಅವರವರ ಸಾಧಕರನ್ನು ಸನ್ಮಾನ ಮಾಡುವ ಕಾರ್ಯಕ್ರಮವನ್ನು ನಡೆಸುತ್ತಾ ಇಲ್ಲಿವರೆಗೆ ಬಂದಿದ್ದು ಅದು ಹೆಮ್ಮೆಯ विषय. कार्यक्रमात कुमार कोलकार, प्रताप चावडीकर यांच्यासह सुमारे 60 जणांचा सत्कार करून गौरव करण्यात आला. संतोष सत्यनायक, यल्लप्पा कोलकार, विनोद कांबळे यांच्यासह अनेक मान्यवर उपस्थित होते. अशा आणखीन अपडेटसाठी फॉलो करा व्हॉइस ऑफ वेणुग्रामला.